ಭಾರತವು ಭರವಸೆಯ ಬೆಳವಣಿಗೆಯ ಪಥದಲ್ಲಿದೆ. ಜಾಗತಿಕವಾಗಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲು ಸಜ್ಜಾಗಿದೆ. 2025ರ ಅಂತ್ಯದ ವೇಳೆಗೆ ಭಾರತವು ಜಪಾನ್ ಅನ್ನು ಮೀರಿಸಿ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿದೆ ಎಂದು IMF ಯೋಜಿಸಿದೆ. ಇದಲ್ಲದೆ ಭಾರತವು 2025ರ ವೇಳೆಗೆ ಜರ್ಮನಿಯನ್ನು ಮೀರಿಸುವ ನಿರೀಕ್ಷೆ ಇದೆ. ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಆರ್ಥಿಕತೆಯು ಗಮನಾರ್ಹವಾದ ರೂಪಾಂತರಕ್ಕೆ ಒಳಗಾಗಿದೆ. ಸಮಾಜವಾದಿ ಪ್ರೇರಿತ ಸಾಧಾರಣ ಬೆಳವಣಿಗೆಯ ದರಗಳಿಂದ ಕ್ರಿಯಾತ್ಮಕ ಮತ್ತು ವೈವಿಧ್ಯಮಯ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಈ ಆರ್ಥಿಕ ಉತ್ತೇಜನದ ಪ್ರಮುಖ ಚಾಲಕ ಶಕ್ತಿಯು ಭಾರತದ ಜನಸಂಖ್ಯಾ ಬಲವಾಗಿದೆ. 1.4 ಶತಕೋಟಿ ಜನಸಂಖ್ಯೆಯೊಂದಿಗೆ ಭಾರತವು 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 65% ಜನರನ್ನು ಹೊಂದಿ ಗಮನಾರ್ಹವಾದ ಜನಸಂಖ್ಯಾ ಲಾಭಾಂಶವನ್ನು ಹೊಂದಿದೆ. ಈ ಯುವ ಕಾರ್ಯಪಡೆಯು ಹೆಚ್ಚು ನಗರೀಕರಣಗೊಳ್ಳುತ್ತಿದ್ದು ನಗರಗಳನ್ನು ರೋಮಾಂಚಕ ಆರ್ಥಿಕ ಕೇಂದ್ರಗಳಾಗಿ ಪರಿವರ್ತಿಸುತ್ತಿದೆ. ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆಯಂತಹ ನಗರಗಳು ತಾಂತ್ರಿಕ ಆವಿಷ್ಕಾರವನ್ನು ಮುನ್ನಡೆಸುವುದರೊಂದಿಗೆ GDPಗೆ ಗಣನೀಯವಾಗಿ ಕೊಡುಗೆ ನೀಡುತ್ತಿದ್ದು ಭಾರತವು IT ಮತ್ತು BPOನಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಡಿಜಿಟಲ್ ಇಂಡಿಯಾದಂತಹ ಉಪಕ್ರಮಗಳು, ವ್ಯಾಪಕವಾದ ಸ್ಮಾರ್ಟ್ಫೋನ್ ಬಳಕೆ ಮತ್ತು ಕೈಗೆಟುಕುವ ಡೇಟಾಗಳು ಲಕ್ಷಾಂತರ ಜನರನ್ನು ಡಿಜಿಟಲ್ ಆರ್ಥಿಕತೆಗೆ ಕರೆತಂದಿವೆ. UPIನಂತಹ ಪ್ಲಾಟ್ಫಾರ್ಮ್ಗಳು ವಹಿವಾಟುಗಳಲ್ಲಿ ಕ್ರಾಂತಿಯ ಬದಲಾವಣೆ ತಂದಿವೆ. 2014ರಲ್ಲಿ ಪ್ರಾರಂಭವಾದ ಮೇಕ್ ಇನ್ ಇಂಡಿಯಾ ಉಪಕ್ರಮವು ಮೂಲಸೌಕರ್ಯವನ್ನು ಸುಧಾರಿಸುವುದು, ನಿಯಮಾವಳಿಗಳನ್ನು ಸರಳಗೊಳಿಸುವುದು ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ GDPಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು 16ರಿಂದ 17%ದಿಂದ 25%ಕ್ಕೆ ಏರಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಭಾರತವನ್ನು ಪ್ರಮುಖ ಪರ್ಯಾಯವಾಗಿ ಇರಿಸುತ್ತದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಗಳು, ಔಷಧಗಳು ಮತ್ತು ಜವಳಿಗಳಲ್ಲಿ ಜಾಗತಿಕ ಉತ್ಪಾದನೆಯು ಚೀನಾದಿಂದ ದೂರ ಸರಿಯುತ್ತಿವೆ. ಭಾರತದ ಜಾಗತಿಕ ಪ್ರಭಾವವು ಹೆಚ್ಚುತ್ತಿದೆ. ಅದರ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಮಿಲಿಟರಿ ಸಾಮರ್ಥ್ಯಗಳು ಮತ್ತು ಅದರ ಕಾರ್ಯತಂತ್ರಗಳು ದಕ್ಷಿಣ ಏಷ್ಯಾದಲ್ಲಿ ಪ್ರಮುಖ ಸ್ಥಾನದಲ್ಲಿವೆ. ಬ್ರಿಕ್ಸ್, G20 ಮತ್ತು ಕ್ವಾಡ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಭಾರತದ ವಿದೇಶಾಂಗ ನೀತಿಯು ಅದರ ಆರ್ಥಿಕ ಮಹತ್ವಾಕಾಂಕ್ಷೆಗಳೊಂದಿಗೆ ಹೊಂದಿಕೊಳ್ಳುತ್ತದೆ. ಪ್ರಮುಖ ಆರ್ಥಿಕತೆಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಹೊಸ ಒಪ್ಪಂದಗಳು ಹಾಗೂ ಮೂಲಸೌಕರ್ಯ ವರ್ಧನೆಗಳ ಮೂಲಕ ವ್ಯಾಪಾರ ಉದಾರೀಕರಣವನ್ನು ಅಳವಡಿಸಿಕೊಳ್ಳುತ್ತಿದೆ. ಭಾರತವು 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಭರವಸೆಯ ಹಾದಿಯಲ್ಲಿರುವಾಗ ಬೆಳವಣಿಗೆಯನ್ನು ಉಳಿಸಿಕೊಳ್ಳಲು ಮತ್ತು ಗರಿಷ್ಠಗೊಳಿಸಲು ಹಲವಾರು ನಿರ್ಣಾಯಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದಾಯದ ಅಸಮಾನತೆಯನ್ನು ನಿಭಾಯಿಸುವುದು, ಮೂಲಸೌಕರ್ಯಗಳನ್ನು ನವೀಕರಿಸುವುದು ಮತ್ತು ಪರಿಸರದ ಸುಸ್ಥಿರತೆಯನ್ನು ಸಾಧಿಸುವುದು ಆರ್ಥಿಕ ಪ್ರಗತಿಯ ಪ್ರಯೋಜನಗಳನ್ನು ವಿಶಾಲವಾಗಿ ಹಂಚಿಕೊಳ್ಳಲು ನಿರ್ಣಾಯಕವಾಗಿವೆ. ಈ ಸವಾಲುಗಳನ್ನು ನೇರವಾಗಿ ಎದುರಿಸುವ ಮೂಲಕ ಭಾರತವು ತನ್ನ ಸ್ವಂತ ಜನಸಂಖ್ಯೆಗೆ ಮಾತ್ರವಲ್ಲದೆ ಜಾಗತಿಕ ಆರ್ಥಿಕತೆಯಲ್ಲಿ ಮಹತ್ವದ ಪಾಲುದಾರ ದೇಶವಾಗಿ ಹೆಚ್ಚು ಸಮಾನ ಮತ್ತು ಸಮೃದ್ಧ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬಹುದು.